ಮನುಷ್ಯನಿಗೆ ಗಾಯ ಆಗದೇ ಇದ್ದರೆ ಧೈರ್ಯ ಬರುವುದಿಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯೋದಕ್ಕೆ ಸಿಗಲ್ಲ. ಸೋಲದೇ ಇದ್ದರೆ ಗೆಲ್ಲೋದಕ್ಕಾಗಲ್ಲ. ಯಾವುದಕ್ಕೂ ನೀನು ಉತ್ಸಾಹ ಕಳೆದುಕೊಳ್ಳಬಾರದು ಅಷ್ಟೇ. ಅಳು ಬಂದಾಗ ಒಬ್ಬನೇ ಅಳಬೇಕು, ನಗು ಬಂದಾಗ ಗುಂಪಿನಲ್ಲಿ ನಗಬೇಕು. ಗುಂಪಿನಲ್ಲಿ ಅತ್ರೆ ನಾಟಕ ಅಂತಾರೆ, ಒಬ್ಬನೇ ನಕ್ರೆ ಹುಚ್ಚ ಅಂತಾರೆ. ಮೈ ಡಿಯರ್ ಫ್ರೆಂಡ್, ಎಲ್ಲವೂ ಮುಗಿದು ಹೋಯಿತು ಅಂತ ಪಶ್ಚಾತ್ತಾಪ ಪಡಬೇಡ. ಜೀವನವೇ ಮುಗಿದು ಹೋಯಿತು ಅಂತ ಕೊರಗಬೇಡ. ನಿನ್ನ ಸಮಯ ಬಂದೇ ಬರುತ್ತೆ. ಬದುಕು ಒಂದು ಕಠಿಣ ಪರೀಕ್ಷೆ ಇದ್ದಂತೆ. ನೀನು ಹೇಗೆ ಜೀವನವನ್ನು ಎದುರಿಸುತ್ತೀಯ ಎಂಬುದು ಮುಖ್ಯ ಆಗುತ್ತೆ. ಸುಖವೋ ದುಃಖವೋ ಕಷ್ಟವನ್ನು ತಾಳ್ಮೆಯಿಂದ ಎದುರಿಸಬೇಕು. ಆಗ ಮಾತ್ರ ನಿನಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯ. ನೀರಿನಲ್ಲಿ ಬಿದ್ದವರು ಪ್ರತಿಯೊಬ್ಬರೂ ಈಜುವುದಿಲ್ಲ. ಈಜು ಬರಲಾರದವನು ಮುಳುಗಿ ಹೋಗ್ತಾನೆ. ಜೀವನ ಕೂಡ ಅಷ್ಟೇ. ಸಮಸ್ಯೆ ಇರುವವರು ಪ್ರತಿಯೊಬ್ಬರೂ ಸೋಲುವುದಿಲ್ಲ. ಪರಿಹಾರ ಕಂಡುಕೊಳ್ಳಲಾರದವರು ಮಾತ್ರ ಸೋತು ಬಿಡ್ತಾರೆ. ಮೊಸರಿಗಿಂತ ಮೊಸರಿನಲ್ಲಿ ಅಡಗಿರುವ ತುಪ್ಪಕ್ಕೆ ಬೆಲೆ ಜಾಸ್ತಿ. ಅದೇ ತರಹ ಮನುಷ್ಯನಿಗಿಂತ ಮನುಷ್ಯನಲ್ಲಿ ಅಡಗಿರುವ ಒಳ್ಳೆತನಕ್ಕೆ ಬೆಲೆ ಜಾಸ್ತಿ. ಸಮಯ, ನಂಬಿಕೆ, ಮರ್ಯಾದೆ ಇಂತಹ ಪಕ್ಷಿಗಳು ಅಂದರೆ ಒಮ್ಮೆ ಹಾರಿ ಹೋದರೆ ಎಂದೆಂದಿಗೂ ಹಿಂದಿರುಗಿ ಬರುವುದಿಲ್ಲ. ದುಃಖ ಮರೆಯೋದಕ್ಕೆ ಅಮ್ಮನ ಮಡಿಲಿರಬೇಕು. ಬದುಕಿನಲ್ಲಿ ಭರವಸೆಗೆ ಬಲವಾಗಿ ಅಪ್ಪ ಇರಬೇಕು. ಕಷ್ಟ ಸುಖ ಹಂಚಿಕೊಳ್ಳೋದಕ್ಕೆ ಅಕ್ಕ ತಂಗಿ ಇರಬೇಕು. ಏನೇ ಇರಲಿ ನಾನಿದ್ದೀನಿ ಅನ್ನೋದಕ್ಕೆ ಅಣ್ಣ ತಮ್ಮ ಇರಬೇಕು. ಬದುಕಿನಲ್ಲಿ ನೋವು ನಲಿವು ಇರಲಿ, ಜೊತೆಗಿರುವ ಸಂಗಾತಿ ಇರಬೇಕು. ಕುಗ್ಗಿದ ಮನಸ್ಸಿಗೆ ಸಾಂತ್ವನ ಹೇಳೋದಕ್ಕೆ ಉತ್ತಮ ಸ್ನೇಹಿತರು ಇರಬೇಕು. ನಿನ್ನನ್ನು ತಿರಸ್ಕರಿಸಿದವರಿಗೆ ಏನು ಹೇಳದೆ ಬಿಟ್ಬಿಡು. ಒಂದು ದಿನ ಸಮಯವೇ ನಿನ್ನನ್ನು ತಿರಸ್ಕರಿಸಿದವರಿಗೆ ತಿರುಗಿ ನೋಡುವಂತೆ ಮಾಡುತ್ತೆ. ಇದು ಮಾತ್ರ ಖಂಡಿತ. ಮಾತು ಮುಗಿದಿರಬಹುದು, ಪ್ರೀತಿ ಸಿಗದೇ ಇರಬಹುದು, ಸ್ನೇಹ ಕೈಕೊಟ್ಟಿರಬಹುದು, ಸಂಬಂಧಿಗಳು ಕಡೆಗಣಿಸಿರಬಹುದು. ಆದರೆ ಒಂದು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಿ ಗೆಳೆಯರೇ, ಈ ಪ್ರಪಂಚದಲ್ಲಿ ಯಾರಿದ್ದರೂ ಇಲ್ಲದೇ ಇದ್ದರೂ ಈ ಜೀವನ ಸಾಗಿಯೇ ಸಾಗುತ್ತೆ. ಕೊನೆಗೆ ಒಂದು ಮಾತು ಹೇಳ್ತೀನಿ. ಮನೆ ಕಟ್ಟುವಾಗ ಯಾರು ಬಂದು ನಿನಗೆ ಸಹಾಯ ಮಾಡುವುದಿಲ್ಲ. ನಂತರ ಗೃಹ ಪ್ರವೇಶಕ್ಕೆ ಬಂದು ಹಾರೈಸಿ ಉಡುಗೊರೆ ಕೊಡ್ತಾರೆ. ಹಾಗೆ ಜೀವನದಲ್ಲಿ ನಾವು ಸಾಧನೆ ಮಾಡಲು ಹೊರಟಾಗ ಯಾರೂ ಸಹಾಯ ಮಾಡುವುದಿಲ್ಲ. ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಶುಭ ಹಾರೈಸುತ್ತಾರೆ. ಇದೇ ಪ್ರಪಂಚ. ಇಂತಹ ಪ್ರಪಂಚದಲ್ಲಿ ನೀನು ದುಡಿಬೇಕು, ಕಷ್ಟಪಟ್ಟು ಹೋರಾಡಬೇಕು. ನೀನು ಅಂದ್ಕೊಂಡಿದ್ದ ಗುರಿನ ಸಾಧಿಸಿಯೇ ನಿನ್ನ ಕೈಯಲ್ಲಿ ಏನೂ ಆಗಲ್ಲಂದವರಿಗೆ ಉತ್ತರ ಕೊಡಬೇಕು. ಇಂತಹ ಮತ್ತೊಂದು ಕಂಟೆಂಟ್ನ ತಗೊಂಡು ಮತ್ತೆ ಸಿಗ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.